ಹಾಯ್, ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಹೆಗ್ ಕರಿ. ಫಸ್ಟು ಮೊದಲಿಗೆ ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಅಚ್ಕಾರದ ಪುಡಿ, ಚಿಲ್ಲಿ ಪೌಡರ್, ಅರಿಶಿನ ಪುಡಿ ಹಾಕಿ ತುಪ್ಪ ಹಾಕಿ ಹುರ್ಕೊಳ್ಬೇಕು. ನೆಕ್ಸ್ಟು ಒಂದು ಪಾತ್ರೆಗೆ ತುಪ್ಪ, ಎಣ್ಣೆ ಹಾಕಿ ಲವಂಗ, ಚಕ್ಕೆ, ಪಲಾವ್ ಎಲೆ, ಅನಾನಸ್ ಹೂವು, ಏಲಕ್ಕಿ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ನೀಟಾಗಿ ರೋಸ್ಟ್ ಮಾಡಿ ದೆನ್ ಅದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿನ ಹಾಕಿ ಅದಕ್ಕೆ ಟೊಮೆಟೊ ಹಾಕಿ ಮತ್ತೆ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದು ಮತ್ತು ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಮಳ್ತಾ ಇದೆ, ಆ ಫ್ಲೇವರ್ ಅರೋಮಾ ಬರೋದು ಗೊತ್ತಾಗತ್ತಲ್ಲ ನಿಮಗೆ. ಆವಾಗ ಬೇಯಿಸಿರೋ ರೋಸ್ಟ್ ಮಾಡಿರೋ ಮೊಟ್ಟೆನ ಹಾಕಿ ಅದಕ್ಕೆ ಮೇಲೆ ಕೊತ್ತಂಬರಿ ಸ್ವಲ್ಪ ಮತ್ತು ಕಸ್ತೂರಿ ಮೇಥಿನ ಹಾಕಿ ಸ್ವಲ್ಪ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಎಗ್ ಕರಿ ರೆಡಿ. ಬಿಸಿ ಬಿಸಿ ಎಗ್ ಕರಿ ಚಳಿ ಮಳೆ ಜೊತೆ ಆರಾಮಾಗಿ ಚಪಾತಿ ಜೊತೆಗೆ ಹಾಗೆ ಕೂಡ ತಿನ್ಬೋದು. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ಆಯಿತಾ?